ಹಾಯ್ ಆಲ್, ಎಲ್ಲರೂ ಇದ್ದೀರಾ? ವೆಲ್ಕಮ್ ಟು ದಿನಚರಿ ವ್ಲಾಗ್ಸ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಸಂಡೇ ನಾವೆಲ್ಲಿಗೆ ಹೊರಟಿವಿ ಅಂತಂದರೆ ನಮ್ಮ ಫ್ಯಾಮಿಲೀಸ್ ಮನೆಗಳಿಗೆ ಕಾರ್ಡ್ ಡಿಸ್ಟ್ರಿಬ್ಯೂಷನ್ಗೆ ಲಗ್ನ ಪತ್ರಿಕೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ನವಂಬರ್ ಫಸ್ಟ್ ವೀಕು ಸ್ಯಾಟರ್ಡೆ ಸಂಡೇ 8th 9th ಮದುವೆ ನನ್ನ ಮೈದಂದು. ಸೊ ಮದುವೆ ಫಿಕ್ಸ್ ಆಯಿತು, ಎಂಗೇಜ್ಮೆಂಟ್ ಎಲ್ಲ ಮುಗೀತು. ಸ್ವಲ್ಪ ಶೇರ್ ಮಾಡ್ಕೊಂಡಿರಲಿಲ್ಲ, ಫೈನಲ್ ಆಗಲಿ, ಡೇಟ್ ಫಿಕ್ಸ್ ಆಗಲಿ ಅಂದ್ಬಿಟ್ಟು. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಆದಷ್ಟು ಮುಕ್ಕಾಲು ಭಾಗ ಮುಗಿಸ್ಕೊಂಡ್ವಿ ನಮ್ಮ ಫ್ಯಾಮಿಲಿ ಸೈಡು. ಮಿಕ್ಕಿದ ಕಡೆ ಎಲ್ಲರೂ ಒಂದೊಂದು ಕಡೆ ಕೂತ್ಕೊಂಡು ಹೋಗ್ತಾಯಿದ್ವಿ. ಇವತ್ತು ಹಂಗೆ ಡೈರೆಕ್ಟು ಬ್ಯಾಂಗ್ಳೂರ್ಗೆ ಹೋದ್ವಿ. ಅಲ್ಲೂ ಕಾರ್ಡ್ ಕೊಟ್ಟು ಮಾರ್ನಿಂಗು ನಮ್ಮ ಅಜ್ಜಿ ನಮ್ಮ ಮಮ್ಮಿ ಎಲ್ಲ ಇದ್ದರು. ನಮ್ಮ ಅಜ್ಜಿ ಮ್ಯಾಗಿ ಮಾಡು ಅಂತ ಎತ್ವಿಗೂ ಕೂಡ ಕೇಳ್ತಿದ್ದ. ಸೊ ಸ್ವೀಟ್ ಕಾರ್ನು ಅವ್ನಿಗಿಷ್ಟ. ಸೊ ಸ್ವೀಟ್ ಕಾರ್ನ್ ಜೊತೆಗೆ ಸ್ವಲ್ಪ ಮ್ಯಾಗಿ ಮಾಡ್ಕೊತೀನಿ, ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ಅವನು ಸ್ವೀಟ್ ಕಾರ್ನ್ ತಿಂದ. ನೈಟು ನಮ್ಮ ಪಪ್ಪ ಬಂದರು. ದೀಪಾವಳಿ ಅಲ್ಲೇ ಹೋದ್ವಿ. ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅಂದ್ಬಿಟ್ಟು ನಮ್ಮ ಯಜಮಾನ್ರು ನನ್ನ ಅಲ್ಲೇ ಬಿಟ್ಬಿಟ್ಟು ಊರಿಗೆ ಕಡೆ ಹೋದರು. ಅವರು 3 days ಲೀವ್ ಹಾಕ್ಕೊಂಡು ಕಾರ್ಡೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು. ಆ್ಯಂಡ್ ಎತ್ವಿಕ್ ಸ್ಟಾರ್ಟ್ ಮಾಡಿಕೊಂಡ ಪಟಾಕಿ ಹೊಡಿಯೋಕ್ಕೆ. ನಾನು ಅವನು ಡೈಲಿ ರೆಡಿ ಆಗೋದು, ಈವ್ನಿಂಗ್ ಬರೋದು, ಪಟಾಕಿ ಹೊಡೆಯೋದು ಒಂದು 10 minutes. ನಮ್ಮ ಪಪ್ಪ ಈವ್ನಿಂಗ್ ಕೆಲಸ ಮುಗಿಸ್ಕೊಂಬಂದು ಅವ್ರೂ ಒಂದು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು 2 ಪಟಾಕಿ ಹೊಡೆದು ಹೋಗೋರು. ನಮ್ಮ ಯಜಮಾನ್ರು ಅವರು ಲಾಸ್ಟು ವೆಡ್ನೆಸ್ಡೇ ಬಂದರು. ಹಂಗೆ ಈವ್ನಿಂಗ್ ಕರ್ಕೊಂಡು ಹೋಗೋಕ್ಕೆ ನಮ್ಮ ಮಮ್ಮಿ ಸ್ಪೆಷಲ್ ಏನು ಮಾಡಲಿ ಅಂತ ಒಬ್ಬಟ್ಟು ಮಾಡು ಅಂತಂದೆ. ಕಜ್ಜಾಯ ಮಾಡ್ತೀನಿ ಅಂದ್ಬಿಟ್ಟು ಕಜ್ಜಾಯ ಮಾಡಿದ್ರು, ತುಂಬ ಚೆನ್ನಾಗಿತ್ತು, ತಿಂದ್ವಿ. ಆ್ಯಂಡ್ ಬಿಗ್ ಬಾಸ್ ನೋಡಿಕೊಂಡು ನೈಟ್ ಮಲ್ಕೊಂಡ್ವಿ. ನನ್ನ ಮಗ ನೋಡಿ ಹೆಂಗೆ ಆಡ್ತಿದ್ದಾನೆ. ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಮೂಲಕ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.